ಇಲ್ಲಿಂದ ಕೂಗಳತೆ ದೂರದಲ್ಲೇ ಒಂದು ಅದ್ಭುತವಾದ ಹೋಟೆಲಲ್ಲಿ ರುಚಿಯಾದ ಬಾಳೆ ಎಲೆ ಊಟ ಸಿಗುತ್ತೆ. ಬನ್ನಿ ಯಾವ ಹೋಟೆಲ್ ಅಂತ ಹೋಗಿ ನೋಡೋಣ. ಹೋಳಿಗೆ, ಪಾಯಸ, ಅನ್ನ, ಸಾಂಬಾರ್, ರಸಂ, ಕರ್ಡ್, ಟೋಟಲಿ ಫುಲ್ ಮೀಲ್ಸ್. ಹೋಳಿಗೆ ರುಚಿನೇ ಚಂದ, ಅದರಲ್ಲೂ ತುಪ್ಪದ ಜೊತೆ ಅದನ್ನು ತಿಂದಾಗ ಅದು ಕೊಡುವಂತಹ ಆನಂದನೇ ಬೇರೆ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಊಟ ತಯಾರಿದೆ ಎನ್ನುವಂತಹ ಸಂಚಿಕೆಯಲ್ಲಿದ್ದೇವೆ. ಅದ್ಭುತವಾದಂತಹ ಬಾಳೆ ಎಲೆ ಊಟದ ಹುಡುಕಾಟದಲ್ಲಿ ನಾವು ಬಂದು ಸೇರಿರೋದು ಬೆಂಗಳೂರಿನ ಹಂಪಿ ನಗರದ ಪೋಸ್ಟ್ ಆಫೀಸ್ ಬಳಿ. ಇಲ್ಲಿಂದ ಕೂಗಳತೆ ದೂರದಲ್ಲೇ ಒಂದು ಅದ್ಭುತವಾದ ಹೋಟೆಲಲ್ಲಿ ರುಚಿಯಾದ ಬಾಳೆ ಎಲೆ ಊಟ ಸಿಗುತ್ತೆ. ಬನ್ನಿ ಯಾವ ಹೋಟೆಲ್ ಅಂತ ಹೋಗಿ ನೋಡೋಣ. ವೀಕ್ಷಕರೇ, ಮಧ್ಯಾಹ್ನದ ಊಟವನ್ನು ಸವಿಲಿಕ್ಕೆ ನಾನು ಬಂದಿರೋದು ಭೋಜನ ಶಾಲೆಗೆ. ಇಲ್ಲಿ ಸಿಗುವಂತಹ ಬಾಳೆ ಎಲೆ ಊಟ ನಿಜಕ್ಕೂ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಬನ್ನಿ ಹೋಗ್ಬಿಟ್ಟು ಊಟ ಹೇಗಿದೆ ನೋಡೋಣ. ಒಂದು ರೀತಿ ದೇವಸ್ಥಾನವನ್ನು ಪ್ರವೇಶಿಸ್ತಾ ಇದ್ದೀವೇನೋ ಅನ್ನುವಂತಹ ಒಂದು ಫೀಲ್ ಬರುತ್ತೆ. ಒಂದು ಕಡೆ ಜನರಿಗೆ ಬಡಿಸೋದಕ್ಕೆ ಸಿದ್ಧಗೊಳ್ತಾ ಇದ್ದರೆ, ಇನ್ನೊಂದು ಕಡೆ ಇಲ್ಲಿ ಕ್ಯಾರಿಯರ್ಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು. ಸೊ ವೀಕ್ಷಕರೇ, ಭೋಜನ ಶಾಲೆಯ ಕ್ಯಾಶಿಯರ್ ನಮ್ಮ ಜೊತೆಗಿದ್ದಾರೆ, ಭವಾನಿ ಮೇಡಮ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ? ನಾನು ಇಲ್ಲಿ ಅರೌಂಡ್ ಒಂದು 3 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಇದು ಬೈಟು ಕಾಫಿಯ ಸಂಸ್ಥೆ ಭೋಜನ ಶಾಲೆ. ಇನ್ನೊಂದು ಅಂಗ ಇದು? ಹೌದು, ಇನ್ನೊಂದು ಅಂಗ ಇದು. ಓಕೆ. ಇಲ್ಲಿ ಬರೀ ಊಟದ ವ್ಯವಸ್ಥೆ ಮಾತ್ರ ಇರುತ್ತೆ. ಓಕೆ. ಇದು ಹೋಳಿಗೆ ಊಟ ಅಂತ. ಓಕೆ. ಇವತ್ತಿನ ಮೆನ್ಯೂಲ್ಲಿ ಏನೇನಿದೆ ಮೇಡಮ್? ಹೋಳಿಗೆ. ಇವತ್ತಿನ ಮೆನ್ಯೂನಲ್ಲಿ ಹೋಳಿಗೆ ಅಂತೂ ಹೋಳಿಗೆ, ಪಾಯಸ, ಅನ್ನ, ಸಾಂಬಾರ್, ರಸಂ, ಕರ್ಡ್, ಟೋಟಲಿ ಫುಲ್ ಮೀಲ್ಸ್. ಓಕೆ. ಪ್ರತಿ ದಿವಸ ಹೋಳಿಗೆನೂ ಬದಲಾಗುತ್ತಾ ಮ್ಯಾಮ್? ಬೇರೆ ಬೇರೆ ಒಂದೊಂದು ದಿನ ಒಂದೊಂದು ತರದ ಹೋಳಿಗೆ ಅಂದ್ರೆ ಒಂದು ದಿವಸ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಆಲ್ಟರ್ನೇಟ್ ಆಗಿ ಒಂದೊಂದು ದಿನ ಒಂದೊಂದು. ಅದೇ ರೀತಿ ಒಂದು ದಿವಸ ಚಪಾತಿ ಇದ್ರೆ ಇನ್ನೊಂದು ದಿವಸ ಪೂರಿ ಇರುತ್ತೆ. ಒಂದಿನ ಚಪಾತಿ, ಒಂದಿನ ಪೂರಿ, ಒಂದಿನ ಅಕ್ಕಿ ರೊಟ್ಟಿ, ಒಂದಿನ ರಾಗಿ ರೊಟ್ಟಿ. ಚಪಾತಿಲೂ 2-3 ವೆರೈಟೀಸ್ ಇರುತ್ತೆ. ಪಾಲಕ್ ಚಪಾತಿ, ಮೆಂತ್ಯ ಚಪಾತಿ, ದಿವಸವೂ ಆ ಚಪಾತಿ ರೊಟ್ಟಿ ಐಟಮ್ ಬದಲಾಗ್ತಾ ಇರುತ್ತೆ. 7 ದಿವಸನೂ ಇರುತ್ತಾ ಮ್ಯಾಮ್? ಖಂಡಿತ 7 ಅಲ್ಲ 8 ದಿನನೂ ಇರುತ್ತೆ. ಬಹುಶಃ 365 ಡೇಸು ಇರುತ್ತೆ ವರ್ಷದಲ್ಲಿ. ಯಾರು ಇದರ ಹಿಂದಿರುವಂತಹ ರೂವಾರಿ? ಇದರ ಹಿಂದೆ ರಾಘವೇಂದ್ರ ಪಡುಕೋಣೆ ಅಂತ. ಓಕೆ. ಈಸ್ ದ ಓನರ್. ಅವರ ಪರಿಕಲ್ಪನೆ ಇದು? ಹೌದು ಹೌದು, ಖಂಡಿತವಾಗಿ ಅವರದ್ದೇ ಪರಿಕಲ್ಪನೆ. ಅವತ್ತಿಂದ ಇದು ನಡೀತಾ ಬರ್ತಾ ಇದೆ. ಈಗ ಅರೌಂಡ್ ಒಂದು 5 to 5.5 ಇಯರ್ಸ್ ಇಂದ ನಡೀತಾ ಇದೆ. ಸುಮಾರು 6 ವರ್ಷ ಆಗ್ತಾ ಬಂದಿದೆ. ಹೌದು ಹೌದು, 6 ವರ್ಷದಿಂದ. ಹಾಗೇನೆ ಇಲ್ಲೊಂದು ಅದ್ಭುತ ಅಂತಂದ್ರೆ ವಿಶೇಷವಾಗಿ ಇರುವಂಥದ್ದು, ಇಲ್ಲಿ ಅಲ್ಲಲ್ಲಿ ಗಂಟೆಗಳನ್ನು ಹಾಕಿದ್ದೀರಾ, ದೇವಸ್ಥಾನದಲ್ಲಿ ಹಾಕುವಂತಹ ರೀತಿ. ಯಾವುದಕ್ಕೋಸ್ಕರ ಹಾಕಿರೋಂಥದ್ದು? ಅದಕ್ಕಂತ ಸರಿಯಾದ ಒಂದು ಕಾರಣ ಅಂತಲ್ಲ, ಜಸ್ಟ್ ನಮಗೆ ಟೆಂಪಲ್ ಫೀಲ್ ಬರಲಿ. ಇಲ್ಲಿ ಊಟ ಮಾಡ್ಕೊಂಡು ಹೋದವರು ತೃಪ್ತಿಯಾಗಿ ಆರಾಮಾಗಿ ಹೊರಗಡೆ ಒಂದು ದೊಡ್ಡ ಗಂಟೆ ಹಾಕಿದೀವಿ, ಅದನ್ನ ಬಾರಿಸಿ ಅವರ ತೃಪ್ತಿನ ನಮಗೆ ತೋರಿಸ್ಬಿಟ್ಟು ಹೋಗ್ಲಿ ಅಂತ. ಪಾಸಿಟಿವ್ ವೈಬ್ಸ್. ಹೌದು, ಆ ಪಾಸಿಟಿವ್ ವೈಬ್ರೇಷನ್ ಇಲ್ಲಿ ಒತ್ತೊಂದ್ಸರಿ ಮೊಳಗಲಿ ಅಂತ. ಏನಿಲ್ಲ, ಇಲ್ಲಿ ಒಳ್ಳೇದೊಂದು ಊಟ ಸಿಗುತ್ತೆ. ಅಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಅಂದರೆ ನೀವು ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಬೇರೆ ಐಟಮ್ಸ್ ಆಗಲಿ ಯಾವುದು ಮಿಕ್ಸ್ಡ್ ಇರಲ್ಲ. ರಾಸಾಯನಿಕ ಮುಕ್ತವಾದ ಆಹಾರವನ್ನು ಇಲ್ಲಿ ನಾವು ಬಡಿಸ್ತಾ ಇದ್ದೀವಿ. ಒಂದು ಮತ್ತೆ ವಿತೌಟ್ ಆನಿಯನ್ ಗಾರ್ಲಿಕ್, ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಅಂದ್ರೆ ಈ ತುಂಬಾ ಸಾಂಪ್ರದಾಯಸ್ಥರು ಕೂಡ ಈರುಳ್ಳಿ ವಿತೌಟ್ ಆನಿಯನ್ ಗಾರ್ಲಿಕ್ ಊಟವನ್ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ತುಂಬಾ ಜನ ಬಂದು ಅದನ್ನೇ ಕೇಳಿಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ಹೌದು, ತುಂಬಾ ಸಂತೋಷ ಆಯ್ತು ಮ್ಯಾಮ್. ನಮ್ಮ ವಿಶಿಷ್ಟ ರುಚಿ ವಾಹಿನಿ ಜೊತೆ ತಾವು ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. ಸೊ ವೀಕ್ಷಕರೇ, ಭೋಜನ ಶಾಲೆಯ ಮ್ಯಾನೇಜರ್ ಶ್ರೀನಿವಾಸ್ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಮೆನ್ಯೂ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾರೆ. ಸರ್, ಏನೇನಿದೆ ಇವತ್ತಿನ ಮೆನು? ಉಪ್ಪಿನಕಾಯಿ, ಓಕೆ, ಕೋಸಂಬರಿ, ಓಕೆ, ಕಾಳು ಕೋಸಂಬರಿ. ಇವತ್ತು ಕಾಳು ಕೋಸಂಬರಿ, ಮಿಕ್ಸ್ ಕಾಳು ಕೋಸಂಬರಿ. ಓಕೆ. ಏನೇನು ಕಾಳನ್ನು ಹಾಕಿದ್ದೀರಾ? ಅವರೆಕಾಳು, ಪೈನಾಪಲ್, ಓಕೆ, ಎಲ್ಲ ಮಿಕ್ಸ್. ಹೆಸರು ಕಾಳು ಎಲ್ಲ ಮಿಕ್ಸ್ ಬರುತ್ತೆ. ಓಕೆ. ಇದು ಹಲಸಂದೆ ಪಲ್ಯ. ಹಲಸಂದೆ ಪಲ್ಯ, ಹೌದು. ಓಕೆ. ಆಮೇಲೆ ಪಾಯಸ, ಸಬ್ಬಕ್ಕಿ ಪಾಯಸ ಇವತ್ತು. ಸಬ್ಬಕ್ಕಿ ಕಡಲೆಬೇಳೆ ಪಾಯಸ ಇವತ್ತು. ಓಕೆ. ರೈಸ್ ಬಾತು, ಪುದೀನ ಬಾತು, ಓಕೆ. ಚಟ್ನಿ, ಅಕ್ಕಿ ರೊಟ್ಟಿ ಚಟ್ನಿ. ಓಕೆ. ಆಮೇಲೆ ಅನ್ನ, ವೈಟ್ ರೈಸ್ ಇದೆ, ಅನ್ನ ಸಾಂಬಾರು, ಇದೆ, ರಸಮು, ಅನ್ನ ಮೊಸರು. ಓಕೆ. ಇಷ್ಟು ಐಟಮ್ ಬರುತ್ತೆ ನಿಮಗೆ. ಹಾಗೇನೆ ಟೀಮ್ನ ಕ್ಯಾಪ್ಟನ್ ಬೇಳೆ ಹೋಳಿಗೆ, ಅದು ಕೂಡ ಒಂದು ದಿವಸ ಬೇಳೆ, ಒಂದು ದಿವಸ ಕಾಯಿ ಬರುತ್ತೆ. ವೀಕ್ಷಕರೇ,
ಊಟ ತಯಾರಾಗಿದೆ. ಬಾಳೆ ಎಲೆ ಊಟವನ್ನು ಅಚ್ಚುಕಟ್ಟಾಗಿ ನನ್ನ ಮುಂದೆ ಬಡಿಸಿಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಹೇಗಿದೆ ಊಟ ಮಾಡ್ತಾ ತಮಗೆ ಹೇಳ್ತಾ ಹೋಗ್ತೀನಿ. ಮೊದಲು ಕಾಳಿನ ಕೋಸಂಬರಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಮೊಳಕೆ ಕಾಳುಗಳನ್ನು ಇದಕ್ಕೆ ಹಾಕಿದ್ದಾರೆ. ಜೊತೆಗೆ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕಲಾಗಿದೆ. ತುಂಬಾ ಚೆನ್ನಾಗಿದೆ ಕೋಸಂಬರಿ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮಧ್ಯ ಪೈನಾಪಲನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಹಾಗಾಗಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಈ ಒಂದು ಕೋಸಂಬರಿ. ಮುಂದೆ ಈಗ ಒಬ್ಬಟ್ಟು ಅಥವಾ ಹೋಳಿಗೆ ಹೇಗಿದೆ ಅಂತ ಸವಿಯೋಣ. ಹೋಳಿಗೆ ಮೇಲೆ ಚೆನ್ನಾಗಿ ತುಪ್ಪ ಹಾಕಿದ್ದಾರೆ. ಹಾಗಾಗಿ ತುಪ್ಪವನ್ನು ಚೆನ್ನಾಗಿ ಸವರ್ಕೊಂಡು ಬೇಳೆ ಹೋಳಿಗೆ ಇವತ್ತು, ಒಂದೊಂದು ದಿವಸ ಕೊಬ್ಬರಿ ಹೋಳಿಗೆನ ಕೂಡ ಇಲ್ಲಿ ಕೊಡ್ತಾರೆ. ಹೋಳಿಗೆ ರುಚಿನೇ ಚಂದ, ಅದರಲ್ಲೂ ತುಪ್ಪದ ಜೊತೆ ಅದನ್ನು ತಿಂದಾಗ ಅದು ಕೊಡುವಂತಹ ಆನಂದನೇ ಬೇರೆ. ನಿಜಕ್ಕೂ ಈಗ ನನಗೆ ಯಾವುದೋ ಒಂದು ಮದುವೆಗೆ ಬಂದಿದ್ದೀನಿ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಈಗ ಹಲಸಂದಿಕಾಯಿಯಿಂದ ಪಲ್ಯನ ಮಾಡಿದ್ದಾರೆ, ಅದರ ರುಚಿ ಹೇಗಿದೆ ನೋಡೋಣ. ನಾವು ಕರಾವಳಿ ಭಾಗದಲ್ಲಿ ಹೋದಾಗ ತಿನ್ನುವಂತಹ ಪಲ್ಯಗಳ ಟೇಸ್ಟ್ ಏನಿದೆಯೋ ಆ ರೀತಿ ಟೇಸ್ಟ್ ಬರ್ತಾಯಿದೆ. ಅದ್ಭುತವಾಗಿ ಮಾಡಿದ್ದಾರೆ. ಈಗ ಸಬ್ಬಕ್ಕಿ ಬೇಳೆ ಪಾಯಸ ಇದೆ ಇವತ್ತಿನ ಮೆನ್ಯೂನಲ್ಲಿ. ನೆಕ್ಸ್ಟು ಸಬ್ಬಕ್ಕಿ ಬೇಳೆ ಪಾಯಸ ಹೇಗಿದೆ ನೋಡೋಣ. ಸಾಮಾನ್ಯವಾಗಿ ಸಬ್ಬಕ್ಕಿ ಪಾಯಸವನ್ನು ಸೌದಿರ್ತೀವಿ. ಇಲ್ಲಿ ಸಬ್ಬಕ್ಕಿ ಪಾಯಸದಲ್ಲಿ ಕಡಲೆಬೇಳೆಯನ್ನು ಹಾಕಿದ್ದಾರೆ. ಮಲ್ಲೊಂದು ಇಲ್ಲೊಂದು ಮಧ್ಯ ಕಡಲೆಬೇಳೆ ಸಿಕ್ಕಾಗ ಒಳ್ಳೆ ರುಚಿಯನ್ನು ಕೊಡ್ತಾ ಇದೆ. ಈಗ ಸ್ವಲ್ಪ ರೈಸ್ ಬಾತ್ನ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ರೈಸ್ ಬಾತು. ಹೇಗಿರಬೇಕು ಅಂತಂದರೆ ಜಾಸ್ತಿನೂ ಬೇಯಬಾರ್ದು, ಜಾಸ್ತಿ ಬೆಂದ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಕಡಿಮೆ ಬೆಂದರೆ ತುಂಬ ಉದುರು ಅಂತ ಅನಿಸ್ಬಿಡುತ್ತೆ. ಆದರೆ ಇಲ್ಲಿ ಅದು ಹದವಾಗಿ ಬೆಂದಿದೆ. ಅದಕ್ಕೆ ಹಾಕಲಾಗಿರುವಂತಹ ಅಷ್ಟು ಮಸಾಲೆ ಪದಾರ್ಥಗಳು ಸೊಪ್ಪಿನ ಜೊತೆಗೆ ಬೆರೆತು ಒಂದೊಳ್ಳೆ ಟೇಸ್ಟನ್ನು ಕೊಡ್ತಾಯಿವೆ. ವೀಕ್ಷಕರೇ, ನೆಕ್ಸ್ಟು ನನಗೆ ಬಡಿಸಿರೋದು ಅಕ್ಕಿ ರೊಟ್ಟಿ ತುಂಬ ಗರಿಯಾಗಿ ಬಂದಿದೆ. ಇದ್ರ ಜೊತೆ ಚಟ್ನಿಯನ್ನು ಕೊಟ್ಟಿದ್ದಾರೆ. ಮೊದಲು ಅಕ್ಕಿ ರೊಟ್ಟಿ ಹಾಗೆ ತಿಂದು ಹೇಗಿದೆ ನೋಡೋಣ. ತುಂಬ ಚೆನ್ನಾಗಿದೆ. ಸಬ್ಬಸಿಗೆ ಸೊಪ್ಪನ್ನು ತುಂಬ ಚೆನ್ನಾಗಿ ಬೆರೆಸಿದ್ದಾರೆ, ಜಾಸ್ತಿ ಹಾಕಿದ್ದಾರೆ. ಹಾಗಾಗಿ ಒಂದೊಳ್ಳೆ ರುಚಿ ಕೊಡ್ತಾ ಇದೆ. ಒಳ್ಳೆ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದ್ದಾರೆ. ಒಳ್ಳೆ ಎಣ್ಣೆಯಲ್ಲಿ ಕರೆದಿದ್ದಾರೆ ಅನ್ನೋಷ್ಟು ಚೆನ್ನಾಗಿದೆ. ಹಂಚಿನ ಮೇಲೆ ಬೆಂದಿರೋದ್ರಿಂದ ಗರಿಯಾಗಿ ಬಂದಿದೆ. ಈಗ ಸ್ವಲ್ಪ ಚಟ್ನಿ ಜೊತೆಗೆ ಹೇಗಿದೆ ನೋಡೋಣ ಟೇಸ್ಟು. ವೀಕ್ಷಕರೇ, ಈಗ ಅನ್ನ ಸಾಂಬಾರನ್ನು ಸವಿಯೋಣ. ಅನ್ನ ಸಾಂಬಾರನ್ನು ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ. ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿಬಿಟ್ಟು ಸಾಂಬಾರನ್ನು ಮಾಡಿದ್ದಾರೆ ಇವತ್ತು. ಪ್ರತಿ ದಿವಸ ಇಲ್ಲಿ ಸಾಂಬಾರು ಬದಲಾಗ್ತಾ ಇರುತ್ತೆ. ಸಾಂಬಾರು ಟೇಸ್ಟು ಸೂಪರ್ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಎಲ್ಲ ತರಕಾರಿಗಳು ಮಸಾಲೆ ಜೊತೆ ಚೆನ್ನಾಗಿ ಕುದ್ದುಬಿಟ್ಟು ಒಂದು ಒಳ್ಳೆ ಟೇಸ್ಟನ್ನ ಕೊಡ್ತಾಯಿವೆ. ಅನ್ನ ಸಾಂಬಾರು ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ. ಈಗ ಒಂದು ಸ್ವಲ್ಪ ಬಾಳೆಕಾಯಿ ಬಜ್ಜಿ. ನಾವಾಗಲೇ ನೋಡಿದ್ವಿ ಬಾಳೆಕಾಯಿ ಬಜ್ಜಿಯನ್ನು. ಅವರು 2 ಬಾರಿ ಚೆನ್ನಾಗಿ ಕರೆದ್ರು. ಆ ರೀತಿ 2 ಬಾರಿ ಚೆನ್ನಾಗಿ ಕರಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಒಳಗಿರುವಂತಹ ಬಾಳೆಕಾಯಿ ಚೆನ್ನಾಗಿ ಬೇಯುತ್ತೆ ಮತ್ತು ಮೇಲೆ ಬಜ್ಜಿ ಗರಿಯಾಗೂ ಬರುತ್ತೆ. ಬಾಳೆಕಾಯಿ ಬಜ್ಜಿ ಕೂಡ ಒಳ್ಳೆ ಟೇಸ್ಟನ್ನು ಕೊಡ್ತಾಯಿದೆ.
ಸಾಂಬಾರು ಅನ್ನ ತಿಂದಾಯಿತು, ಈಗ ಅನ್ನ ರಸಮನ್ನು ತಿನ್ನೋಣ. ಆ ರಸಮ್ಮಿನ ಘಮ, ಮೆಣಸು ಮತ್ತು ಬೇರೆ ಮಸಾಲೆ ಪದಾರ್ಥಗಳ ಮಿಶ್ರಣವನ್ನು ಏನು ಹಾಕಿ ರಸಮನ್ನು ಮಾಡಿದಾರಲ್ಲ ಅದ್ರ ಘಮ ಆಗಲೇ ನನಗೆ ಬರ್ತಾ ಇದೆ. ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಇಲ್ಲಿಗೆ ಬಂದಾಗ ರಸಮನ್ನು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಇಲ್ಲಿ. ವೀಕ್ಷಕರೇ, ಅನ್ನ ಸಾಂಬಾರು ಅನ್ನ ರಸಮ್ ಆದಮೇಲೆ ಕೊನೆಗೊಂದು ಸ್ವಲ್ಪ ಅನ್ನ ಮೊಸರು ಊಟ ಮಾಡದೇ ಇದ್ದರೆ ಹೇಗೆ, ಹಾಗಾಗಿ ಕೊನೆಗೆ ಇಲ್ಲಿ ಭೋಜನ ಶಾಲೆಯಲ್ಲಿ ಒಳ್ಳೆ ಮೊಸರನ್ನು ಬಡಿಸ್ತಾರೆ ಅನ್ನದ ಜೊತೆಗೆ. ಅದನ್ನು ತಿನ್ನೋದನ್ನು ತಾವು ಮರಿಬೇಡಿ, ಆಗ ಊಟ ಸಂಪೂರ್ಣವಾಗುತ್ತೆ, ನಮಗೂ ಕೂಡ ತೃಪ್ತಿ ಆಗುತ್ತೆ. ಸೊ ವೀಕ್ಷಕರೇ, ಭೋಜನ ಶಾಲೆಯ ಒಬ್ಬ ರೆಗ್ಯುಲರ್ ಕಸ್ಟಮರ್ ನಮ್ಮ ಜೊತೆಗಿದ್ದಾರೆ. ಈಗ ತಾನೇ ಊಟ ಮಾಡ್ಕೊಂಡು ಹೊರಗೆ ಬಂದರು. ಸರ್ ನಮಸ್ಕಾರ, ತಮ್ಮ ಹೆಸರು? ಲಕ್ಷ್ಮಣ ಅಂತ. ಲಕ್ಷ್ಮಣ್ ಸರ್, ಹೇಗಿತ್ತು ಊಟ? ಊಟ ಚೆನ್ನಾಗಿತ್ತು. ಹಾಂ, ನಾವು ಇಲ್ಲೇ ಸಮೀಪದಲ್ಲಿರೋ ಅಂತಾರೋ, ಓಕೆ. ಸೊ ಅದರಿಂದ ನಾವು ಒಂದು ಭೈರವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ Okay. ಒಂದು ಫಂಕ್ಷನ್ ಇತ್ತು. ಹಾಂ ಸರ್. ಒಂದು 25 ಜನ ಹಾ. ಇಲ್ಲಿ ಬಂದು ಊಟ ಮಾಡಿದ್ವಿ. Okay. ಎಲ್ಲರೂ ಸಹ ಊಟ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ಇದೇ ಕ್ವಾಲಿಟಿನ ಮುಂದೆ ಮೇಂಟೈನ್ ಮಾಡಲಿ ಅಂತ. ನೋಡಿ ಸರ್, ಹೇಳ್ತಿರ್ಬೇಕಾದ್ರೆ ಒಬ್ರು ಬಂದ್ಬಿಟ್ಟು ಗಂಟೆನ ಹೊಡೆದ್ರು. ಅದ್ರ ಏನನ್ನು ಸೂಚಿಸುತ್ತೆ ಅಂತಂದ್ರೆ ಇಲ್ಲಿ ಊಟ ಅವರಿಗೆ ತೃಪ್ತಿ ಕೊಟ್ಟಿದೆ. ಖುಷಿಯಿಂದ ಅವರು ಈ ಹೋಟೆಲ್ನವ್ರಿಗೆ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು, ಈ ಒಂದು ಕ್ವಾಲಿಟಿಯನ್ನು, ಈ ಒಂದು ಸರ್ವಿಸ್ನ ಮುಂದುವರಿಸಿ ಅಂತ, ಅಲ್ವಾ ಸರ್? ಹೌದು. ಹಾಗಿದ್ರೆ ತಡೆ ಯಾಕೆ ಸರ್, ತಾವು ಒಂದ್ಸರಿ ಬೆಲ್ ಹೊಡೆದ್ಬಿಡಿ ಮತ್ತೆ. ವೀಕ್ಷಕರೇ, ಈಗ ತಾನೇ ಭೋಜನ ಶಾಲೆಯಲ್ಲಿ ಊಟವನ್ನು ಸವಿದು ನಮ್ಮ ಜೊತೆಗಿರೋವಂಥವ್ರು ಪೂರ್ಣಿಮಾ ಅಕ್ಕವರು. ಅಕ್ಕರೇ, ಊಟ ಹೇಗಿತ್ತು? ಊಟ ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು. 160 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸಿಕ್ತು, ತುಂಬಾ ಚೆನ್ನಾಗಿತ್ತು, ಹೇಳೋ ಹಾಗಿಲ್ಲ. ನೀವು ಒಂದ್ಸಲ ಬಂದು ಒಂದ್ಸಲ ಟೇಸ್ಟ್ ಮಾಡಿ, ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಅಂತ ಹೇಳ್ತೀರಾ? ತುಂಬಾ ಇಷ್ಟ ಆಯ್ತು. ಓಕೆ, ತಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಮ್ಯಾಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಭೋಜನ ಶಾಲೆಯಲ್ಲಿ ಸಿಗುವಂತಹ ಬಾಳೆ ಎಲೆ ಊಟದ ರುಚಿ ಹೇಗಿತ್ತು ಅಂತ ನಾವು ನೋಡಿದ್ವಿ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ಅದ್ಭುತವಾದಂತಹ ಸ್ಥಳಗಳನ್ನು ತಮಗೆ ಪರಿಚಯಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮುನ್ನ ನನ್ನದೊಂದು ಪುಟ್ಟ ಮನವಿ, ದಯವಿಟ್ಟು ನಮ್ಮ ವಾಹಿನಿಯನ್ನು ಸಾಧ್ಯವಾದಷ್ಟು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.